ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹರಕ್ ಹುಗ್ಗಿ ಅಥವಾ ಗಳಿಗಡುಬು ನೋಡ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕವಾದಂತಹ ಸಿಹಿ ಅಂತ ಹೇಳ್ಬೋದು ನೋಡ್ರಿ. ಅಷ್ಟೇ ಅಲ್ರಿ, ಇತ್ತೀಚಿನ ದಿನದಾಗ ಈ ಒಂದು ಸ್ವೀಟ್ ಕಣ್ಮರಿ ಆಗತ್ತದ ನೋಡ್ರಿ. ಈ ಒಂದು ಸ್ವೀಟ್ನ ಮಾಡಾಕ ನಿಮಗೆ ಬಹಳ ಜಾಸ್ತಿ ಟೈಮ್ನು ಬೇಕಾಗಿಲ್ರಿ, ಮತ್ತು ಹೆಚ್ಚು ಪದಾರ್ಥಗಳೂ ಬೇಕಾಗೋದಿಲ್ರಿ. ಹಂಗಾದ್ರೆ ಇದನ್ನ ಮಾಡೋದು ಹೆಂಗೆ ನೋಡ್ಕೊಂಡು ಬರೋಣ ಬರ್ರಿ. ಈಗ ನೋಡ್ರಿ, ಮೊದಲಿಗೆ ನಾವಿಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿವ್ರಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿವ್ರಿ. ಹಿಂಗೆ ಉಪ್ಪು ಸೇರಿಸ್ಕೊಂಡಾದ ನಂತರ ಒಂದ್ಸಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಹಿಂಗೆ ಸ್ವಲ್ಪ ನೀರು ಸೇರಿಸ್ಕೊಂತ ಇದನ್ನು ನಾದ್ಕೋಬೇಕು ನೋಡ್ರಿ. ಈ ಒಂದು ಹಿಟ್ಟು ಹೆಂಗೆ ನಾದ್ಕೋಬೇಕಪ್ಪ ಅಂತಂದ್ರೆ, ನಾವು ಮನ್ಯಾಗ ಚಪಾತಿ ಎಲ್ಲ ಮಾಡ್ಬೇಕಾದ್ರೆ ಹೆಂಗೆ ನಾದ್ಕೋತೀವಲ್ರಿ, ಹಂಗೆ ನಾದ್ಕೋಬೇಕ್ರಿ. ಹಿಂಗೆ ನಾದ್ಕೊಂಡಾದ ನಂತರ ಒಂದು 15ರಿಂದ 20 ನಿಮಿಷ ಈ ಹಿಟ್ಟು ನೆನಿಬೇಕು ನೋಡ್ರಿ. ಒಂದು 15ರಿಂದ 20 ನಿಮಿಷ ಈ ಹಿಟ್ಟು ನೆನೆದ ನಂತರ ಹಿಂಗೆ ಸ್ವಲ್ಪ ಕೈಯಿಂದ ಮತ್ತು ಸ್ವಲ್ಪ ನಾದ್ಕೋಬೇಕು ನೋಡ್ರಿ. ಈಗ ನೋಡ್ರಿ, ನಾವು ಉದ್ದಕ್ಕೆ ಸುರುಳಿ ಆಕಾರ ಮಾಡಿಕೊಂಡು ಅದ್ರಾಗ ಒಂದು 5ರಿಂದ 6 ಚಪಾತಿ ಆಗೋ ಹಂಗೆ ಮಾಡ್ಕೊಳತ್ತೀವ್ರಿ. ಹಿಂಗೆ ಹಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಂಡು ಹಿಂಗೆ ಉಳ್ಳಿ ಮಾಡಿ ಇಟ್ಕೋಬೇಕು ನೋಡ್ರಿ. ನಮ್ಮ ಭಾಗದಾಗ ಈ ಒಂದು ಸಿಹಿನ ನಾವು ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಮಾಡ್ತೀವಿ ನೋಡ್ರಿ. ಹಿಂಗೆ ಇದನ್ನು ಮಾಡ್ಕೊಳ್ಳೋಷ್ಟ್ರೊಳಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಸ್ವಲ್ಪ ನೆನೆ ಹಾಕೊಳ್ರಿ. ಯಾಕಂತಂದ್ರೆ ಮುಂದೆ ಹೇಳ್ತೀನಿ ರೀ. ಹಿಂಗೆ ರೆಡಿ ಮಾಡಿ ಇಟ್ಕೊಂಡಂತಹ ಉಳ್ಳಿ ತೊಗೊಂಡು ಅದನ್ನು ಹಿಟ್ಟೊಳಗೆ ಅದ್ದಿ ಹಿಂಗೆ ಲಟ್ಟಿಸ್ಕೊಳತ್ತೀವಿ ನೋಡ್ರಿ. ಈ ಚಪಾತಿ ಎಲ್ಲ ಮಾಡ್ತೀವಲ್ರಿ ನಾವು ಮನೆ ಒಳಗೆ, ಹಂಗೆ ಲಟ್ಟಿಸ್ಕೋಬೇಕ್ರಿ. ನಾವಿಲ್ಲಿ ಸ್ವಲ್ಪ 4 ಪದರಿನ ಚಪಾತಿ ಮಾಡ್ಕೊಳತ್ತೀವಿ ನೋಡ್ರಿ. ಹಿಂಗೆ ಗುಂಡಕ್ಕೆ ಲಟ್ಟಿಸ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಂಗೆ ಹೊಳ್ಳಿಸಿ ಮತ್ತು ಲಟ್ಟಿಸ್ಕೋಬೇಕು ನೋಡ್ರಿ. ಹಿಂಗೆ ಮಾಡೋದ್ರಿಂದ ಈ ಒಂದು ಚಪಾತಿ ಪದರ ಆಗತ್ತೆ ರೀ, ಮತ್ತು ಈ ಸ್ವೀಟ್ನು ಭಾಳ ಅಂದ್ರೆ ಭಾಳ ಮಸ್ತ್ ಆಗತ್ತೆ ನೋಡ್ರಿ. ಮತ್ತು ಈ ಒಂದು ರೆಸಿಪಿ ಮಾಡೋ ಮುಂದಾಗ ಚಪಾತಿ ಗುಂಡಕ್ಕೆ ಆಗಬೇಕು ಅಂತ ತಲೆ ಕೆಡ್ಸ್ಕೊಬೇಡ್ರಿ, ಹೆಂಗಾದ್ರೂ ನಡೀತೈತಿ. ಹಿಂಗೆ ಲಟ್ಟಿಸ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಅನಿಸಿದ್ರೆ ಸ್ವಲ್ಪ ಹಿಂಗೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ರಿ. ಹಿಂಗೆ ಲಟ್ಟಿಸ್ಕೊಂಡಾದ ನಂತರ ಹಿಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ. ಹಿಂಗೆ ಕಟ್ ಮಾಡ್ಕೊಂಡಿದ್ದಾದ ನಂತರ ಮತ್ತು ನಾವಿಲ್ಲಿ ಕಟ್ ಮಾಡ್ಕೊಳತ್ತೀವಿ ನೋಡ್ರಿ. ಹಿಂಗೆ ಸಣ್ಣ ಪೀಸಸ್ ಆಗಿ ಈ ಒಂದು ಚಪಾತಿನ ಕಟ್ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ, ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಚಪಾತಿ ಪೀಸ್ನು ಹಿಂಗೆ ಒಂದು ಪ್ಲೇಟಿಗೆ ಹಾಕ್ಕೊಳತ್ತೀವ್ರಿ. ಇಲ್ಲಿ ನೋಡತ್ತಿರಲ್ರಿ, ಹಿಂಗೆ ಒಂದೇ ಸಲಕ್ಕೆ ಹಿಂಗೆ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ. ಇದನ್ನು ಎಷ್ಟು ದಪ್ಪ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ತೋರ್ಸಾತೀವಲ್ರಿ, ಇಷ್ಟು ದಪ್ಪಕ್ಕೆ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ನಾವೀಗ ಇಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿವ್ರಿ. ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೊಂಡಿವಿ ನೋಡ್ರಿ. ಈ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನೆನೆಸಿಟ್ಕೊಂಡಂತಹ 2 ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡಿವಿ ನೋಡ್ರಿ. ಆಗಲೇ ಹೇಳಿದ್ವಲ್ರಿ ಕಡಲೆಬೇಳೆನ ನೆನೆ ಹಾಕೊಳ್ರಿ ಅಂತ, ಅದು ಇದಕ್ಕೆ ಹಾಕಕ್ಕೆ ನೋಡ್ರಿ. ಹಿಂಗೆ ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ 1 ಕಪ್ನಷ್ಟು ಬೆಲ್ಲ ಸೇರಿಸ್ಕೊಂಡಿವಿ ನೋಡ್ರಿ. ಈ ಕಡಲೆಬೇಳೆ ಸ್ವಲ್ಪ ಬೇಯಬೇಕು ನೋಡ್ರಿ, ಅಲ್ಲಿವರೆಗೂ ಹಿಂಗೆ ಕುದಿಸ್ಕೊಳ್ರಿ. ಈಗ ನಾವಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ರಿ ಚಪಾತಿನ ಸಣ್ಣ ಪೀಸ್ ಮಾಡಿ ಅದನ್ನು ಸೇರಿಸ್ಕೊಳಕತ್ತೀವಿ ನೋಡ್ರಿ. ಹಿಂಗೆ ಸೇರಿಸ್ಕೊಂಡಾದ ನಂತರ ನಾವಿಲ್ಲಿ ಇದನ್ನು ಚಲೋತ್ನಂಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಒಂದು 4ರಿಂದ 5 ನಿಮಿಷ ಇದನ್ನು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ. ಈ ಒಂದು ಸ್ವೀಟ್ನ ನೀವು ಮಾಡಬೇಕಾದ್ರೆ ಒಂದು 10 ನಿಮಿಷದಾಗ ಫಟಾಫಟ್ ಅಂತ ಹಿಂಗೆ ಮಾಡ್ಕೋಬೋದು ನೋಡ್ರಿ. ಅಷ್ಟೇ ಅಲ್ರಿ, ಈ ಒಂದು ರೆಸಿಪಿ ಸಣ್ಣ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗತ್ತೆ ನೋಡ್ರಿ. ಮತ್ತು ಇದನ್ನು ಯಾವುದೇ ಚಿಂತೆ ಇಲ್ಲಾರ್ದೆ ಕೊಡಬಹುದ್ರಿ. ಇದ್ರೊಳಗೆ ಮೈದಾ ಬಳಸಿಲ್ಲ ಮತ್ತು ಎಣ್ಣೆ ಒಳಗೆ ಫ್ರೈ ಮಾಡಿಲ್ಲ. ಅಷ್ಟೇ ಅಲ್ರಿ, ಸಕ್ಕರೆನೂ ಯೂಸ್ ಮಾಡಿಲ್ಲ. ಬೆಲ್ಲ, ಗೋಧಿ, ತುಪ್ಪ ಇಂಥ ಪದಾರ್ಥಗಳನ್ನ ಬಳಸೋದ್ರಿಂದ ಮಕ್ಕಳಿಗೂ ಕೊಡಬಹುದ್ರಿ. ನೀವೀಗ ಇಲ್ಲಿ ನೋಡ್ಬೋದ್ರಿ, ನಾವು ಹಾಕಿರುವಂತಹ ನೀರನ್ನ ಹೀರ್ಕೊಂಡು ಈ ಒಂದು ಗಳಿಗಡುಬು ಎಷ್ಟು ಚಲೋತ್ನಂಗೆ ಬೆಂದೈತಿ ಅಂತ. ಈಗ ನೋಡ್ರಿ, ಒಂದು ಅರ್ಧದಷ್ಟು ಅಂದ್ರೆ ಒಂದು 50% ಬೆಂದೈತ್ರಿ. ಈಗ ಈ ಒಂದು ಗಳಿಗಡುಬಕ್ಕೆ ನಾವಿಲ್ಲಿ 1 ಕಪ್ನಷ್ಟು ಹಸಿ ಕೊಬ್ಬರಿ ತುರಿ ಹಾಕೊಂಡಿವಿ ನೋಡ್ರಿ. ಹಿಂಗೆ ಹಸಿ ಕೊಬ್ಬರಿ ತುರಿ ಹಾಕೊಂಡ ನಂತರ ಸ್ವಲ್ಪ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ. ಇದಾದ ನಂತರ ನಾವಿಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡೇವಿ ನೋಡ್ರಿ. ಈಗ ನೋಡ್ರಿ, ನಾವಿಲ್ಲಿ ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಅದಕ್ಕೆ ಬಾದಾಮ್ ಮತ್ತು ಗೋಡಂಬಿನ ಹಾಕೊಂಡಿವ್ರಿ. ಮನೆ ಒಳಗೆ ಇತ್ತು ಮತ್ತು ಸಣ್ಣ ಹುಡುಗರು ಇಷ್ಟಪಡ್ತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಕಿವ್ರಿ. ಇಲ್ಲ ಅಂದರೂ ನೀವೇನು ಈ ಡ್ರೈ ಫ್ರೂಟ್ಸ್ನ ಹಾಕ್ಬೇಕಂತ ಏನಿಲ್ರಿ. ಹಂಗೆ ಮಾಡಿಕೊಂಡ್ರು ಈ ಒಂದು ಸ್ವೀಟ್ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ ನೋಡ್ರಿ. ಈಗ ರೆಡಿ ನೋಡ್ರಿ ಗಳಿಗಡುಬು ಅಥವಾ ಹರಕ್ ಹುಗ್ಗಿ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.